ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು ಏನು ವಿಶೇಷ ಅಂತ ಹೇಳಿದ್ರೆ, ನಾನು ನಿನ್ನೆ ವ್ಲಾಗಲ್ಲಿ ನಿಮಗೆ ಹೇಳಿದಾಗೆ ಮನೆ ದೇವ್ರದ್ದು ಹಬ್ಬ, ದೇವಸ್ಥಾನ ಓಪನಿಂಗ್ ಇದೆ. ಸೊ ಮನೆ ದೇವ್ರದ್ದು ಹಬ್ಬ ಇರೋದ್ರಿಂದ ಮನೆ ಹೆಣ್ಮಕ್ಳಿಗೆ ಏನು ಕುಂಕುಮ ಕೊಟ್ಟು ಸೀರೆ ಕೊಟ್ಟು ಮನೆಗೆ ಕರೆದು ಏನಾದರೂ ಸಿಹಿ ತಿನ್ನಿಸಿ ಕಳಿಸ್ಬೇಕಂತ ಅಮ್ಮ ಹೇಳಿದ್ರು ನನಗೆ. ಅದಕ್ಕೆ ಏನಾದರೂ ನೈಟ್ ಊಟಕ್ಕೆ ಏನಾದರೂ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ವಿ. ರಮ್ಯಾಕ್ಕ ಬಂದಿದ್ದರು. ನಾವು ಸ್ವಲ್ಪ ಹೊರಗಡೆ ಹೋಗಿದ್ವಿ, ನಾನು ರಮ್ಯಾಕ್ಕ. ಬಟ್ ಅಲ್ಲಿ ಶಾಪ್ ಓಪನ್ ಆಗದೇ ಇರೋ ಕಾರಣ ವಾಪಸ್ ಬಂದುಬಿಟ್ವಿ. ಬಂದ ತಕ್ಷಣ ನಾನು ಮತ್ತು ಅಮ್ಮ ಅಡುಗೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಏನು ಅಡುಗೆ ಅಂತಂದರೆ ಅರ್ಜೆಂಟಿಗೆ ಅಂತಂದರೆ ನಾಳೆ ನಾವು ದೇವಸ್ಥಾನಕ್ಕೆ ಹೋಗೋದ್ರಿಂದ ಸದ್ಯಕ್ಕೆ ಒನ್ ಟೈಮ್ಗೆ ನಮಗೆ ಈಸಿಯಾಗಿ ಏನಾಗುತ್ತೆ ಅದನ್ನು ಮಾಡ್ಕೊತಾ ಇದ್ವಿ. ಬಾತು ಮತ್ತು ಮೊಸರು ಪಚ್ಚಡಿ. ಹೊರಗಡೆಯಿಂದ ಹೋಳಿಗೆ ತಂದು ತೊಗೊಂಬಂದಿದ್ರು ಶಿವರು. ಹೋಳಿಗೆ, ಬಾತು, ಮೊಸರು ಪಚ್ಚಡಿ ಇಷ್ಟು ನಾವು ಊಟಕ್ಕೆ ಮಾಡ್ಕೊತಾ ಇದ್ವಿ. ಸೌಮ್ಯ ಅಕ್ಕನಿಗೂ ಕಾಲ್ ಮಾಡಿದ್ವಿ, ಬರ್ತೀನಿ ಅಂತ ಹೇಳಿದ್ದಾರೆ. ಏನಪ್ಪ ಎಲ್ಲಪ್ಪ ಸ್ವೀಟು? ಹಾಂ ನೋಡಿ ಫ್ರೆಂಡ್ಸ್, ನನ್ನ ತಮ್ಮನಿಗೆ ಪ್ರಮೋಷನ್ ಆಗಿದೆ. ಪ್ರಮೋಷನ್ ಆದಮೇಲೆ ಬಂದಿದ್ದಾನೆ. ನನಗೆ ಗೋಬಿ ತಿನ್ಬೇಕಂತ ಸ್ವೀಟ್ ಸಾಕಮ್ಮ ನಮಗೆ. ನೀನೇ ಸ್ವೀಟು ಬೇಕಾಗಿಲ್ಲ, ಮನೇಲೆ ಸ್ವೀಟ್ ಬಟ್ ನಿನ್ನ ಕಡೆಯಿಂದ ಸ್ವೀಟ್ ಬೇಕಷ್ಟೆ. ಮನೇಲಿ ಇವತ್ತು ಹೋಳಿಗೆ ಮಾಡಿದ್ದಾರೆ. ಬಾತ್ಲೇ ಊಟ ಸೇರುತ್ತೇನೆ, ಊಟ ಬೇಡ ಸುಮ್ಮನಿರೆ. ಈಗೆಲ್ಲ ಅವ್ನು ಏನು ಬೇಕಾದ್ರೆ ಕೊಡಿಸ್ತೀನಿ ಅಂತ, ಏನು ಬೇಕು ಅಂತ ಹೇಳಕ್ಕಾಯ್ತಲ್ಲ ನಿಮ್ಮ ಕೈ. ಈ ಜಾಗ ಬಿಟ್ಟು ಹೋಗ್ಬೇಕಲ್ಲ. ಬೇರೆ ಕಡೆ ಹೋಗ್ಬೇಕು. ಇಲ್ವಾಲ ಕೆಲಸನಾ? ಇಲ್ವಾಲಿನ ಇಲ್ಲಿ ಬರಕ್ಕೆ ಇಲ್ವಾಲಿನ ಊರಿಗೆ ಆ ಟ್ರಾಫಿಕಲ್ಲಿ ಇಲ್ಲಿಗೆ ಬಂದು ಸೇರದ ನೀರು ಮನೆ ಸೇರ್ಬಿಡ್ತಾನೆ. ಅಲ್ಲಿ ನಿಧಿಲ್ವಲ್ಲ ನೋಡಿ ಗಾಯ್ಸ್, ನಮ್ಮನೆ ಈಗ ಇನ್ನೊಬ್ಬ ಯೂಟ್ಯೂಬರ್ ಬರ್ತಾ ಇದ್ದಾರೆ, ರೆಡಿ ಆಗ್ತಾ ಇದ್ದಾರೆ. ಯೂಟ್ಯೂಬರ್ ಹೆಸರು ಗುಣ ಎನ್ ಗೌಡ ಅಥರ್ವ ಅಂತ. ಇವರೇ ನೆಕ್ಸ್ಟ್ ಯೂಟ್ಯೂಬರ್ ನಮ್ಮ ಮನೆಗೆ. ಅಲ್ಲಪ್ಪ, ನೆಕ್ಸ್ಟ್ ಯೂಟ್ಯೂಬರ ನೀನು? ನೆಕ್ಸ್ಟ್ ಏನೈತ್ಯಾ? ಯೂಟ್ಯೂಬರ್ ಐತ್ಯಾ? ನಮ್ಮ ಯೂಟ್ಯೂಬರ್ ಇವನೇ, ಹೊಸ ಯೂಟ್ಯೂಬರ್. ನೋಡಿ ಹೆಂಗೆ ವಿಡಿಯೋ ಮಾಡಿದ್ದಾನೆ ಇಲ್ಲಿ. ಗೆಸ್ಟ್ ಇವರು ಲೇಖನ ಎಸ್ ಗೌಡ. ಇನ್ನೇನು ಲೇಖನ? ಲಾಸ್ಟ್ ರಜಕ್ಕೆ ಬಂದಿದ್ದೆ ಅಲ್ವ ನಮ್ಮ ಮನೆಗೆ ನೀನು? ಲಾಸ್ಟ್ ರಜಕ್ಕೆ ಬಂದಿದ್ದು? ದಸರಾ ರಜಾ ಬಂದಿದ್ದೆ. ಮದುವೆಗೆ ಬಂದಿದ್ದ, ಅದು ಬಿಟ್ಟರೆ ರಜಾ ಅಂತ ಬಂದಿದ್ದು ಹಾಗೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಅಡುಗೆ ಆಲ್ಮೋಸ್ಟ್ ರೆಡಿ ಆಗ್ತಾಯಿದೆ. ಎಲ್ಲರೂ ಸೇರಿಕೊಂಡು ಅಡುಗೆ ಫೈನಲಿ ಕಂಪ್ಲೀಟ್ ಮಾಡ್ತಾಯಿದ್ದೀವಿ. ಇನ್ನೇನು ಊಟ ಮಾಡೋದಷ್ಟೇ ಬಾಕಿ. ಇನ್ನೇನು ಸ್ವಲ್ಪ ಬಾತು ಒಂದು 20% ರೆಡಿ ಆಗಬೇಕಷ್ಟೇ. 20% ನೋಡ್ತಾ ಇದ್ದೀರಲ್ಲ, ಒಂದು ಸ್ವಲ್ಪ ರೆಡಿ ಆಗಿಬಿಟ್ರೆ ಕಂಪ್ಲೀಟಾಗಿ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಆ್ಯಸ್ ಯೂಶ್ವಲ್ ನೀವು ನೋಡ್ತಿರಲ್ಲ ಎಲ್ಲ ವ್ಲಾಗಲ್ಲೂ ಒಟ್ಟಿಗೆ ಹಿಂಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಅದೇ ಥರನೇ ಊಟ ಮಾಡ್ತೀವಿ ಇವಾಗ್ಲೂ. ಹಾಗೆ ನಾನು ಹೇಳ್ದಾಗೆ ಒಬ್ಬಟ್ಟು ತೊಗೊಬಂದಿದ್ರು ಅಂತ ಹೇಳಿದ್ನಲ್ಲ, ಒಬ್ಬಟ್ಟು ಇವಾಗ ರೆಡಿ ಇದೆ. ರಮ್ಯಾಕ್ ಅವ್ರು ಸ್ವಲ್ಪ ಏನೋ ಹೊರಗಡೆ ಹೋಗ್ಬೇಕು ಅಂತ ಹೋಗಿದ್ರು, ಅವರು ಬಂದುಬಿಟ್ರೆ ಊಟ ಮಾಡೋದು ಎಲ್ಲರೂ. ಆ್ಯಕ್ಚುಲಿ ಇದು ಕಾಯಿ ಒಬ್ಬಟ್ಟು ತಗೊಂಬಂದೆ. ಕಾಯಿ ಒಬ್ಬಟ್ಟು ಇಷ್ಟಪಡ್ತೀರ ಅಂದ್ಬಿಟ್ಟು ಕಾಯಿ ಒಬ್ಬಟ್ಟು ಎತ್ಕೊಂಡ್ಬಂದಿದ್ದೀನಿ. ಬನ್ನಿ ಎಲ್ಲ ಒಟ್ಟಿಗೆ ಕುತ್ಕೊಳ್ಳೋಣ, ಬಿಸಿ ಬಿಸಿ. ಏನು ಬಾಸು
ನಮ್ಮ ಬಾಸ್ ಬಂದರು ಕೂತ್ಕೊಳ್ಳೋಕ್ಕೆ. ಬನ್ನಿ ಬಾಲಕನ ನಮ್ಮನೆ ಸ್ಪೆಷಲ್ ಮಾವು ಕಡಿ ಚಿಕ್ಕ ಮಗ ಏನಪ್ಪ ಅಂದರೆ ಆ್ಯಕ್ಚುಲಿ ನಾನ್ ವೆಜ್ ಮಾಡಬೇಕಿದ್ದು. ನಮ್ಮನೆ ನಾನ್ ವೆಜ್ ಸದ್ಯಕ್ಕೆ ಮಾಡೋಂಗಿಲ್ಲ, ದೇವಸ್ಥಾನ ಪೂಜೆ ಆಗಿರೋ ಕಾರಣ. ಆ ಕಡೆ ಹೋಗೋಣ. ನೋಡಿ ತರಲೆ ನಮ್ಮ ಇದಳಿಯಕ್ಕೆ ಹೋಗಿದ್ದಾರೆ ಚಿಕ್ಕ ತುಪ್ಪನ. ಆಪೋಸಿಟ್ ಆಗ್ಬಿಡುತ್ತೆ ಮೇಲೆ ಅದಕ್ಕೆ ಭಯನ ಕಣ್ಣೆತ್ತಿ ಕೂರಿಸೋ ಪಕ್ಕಕ್ಕೆ ಸ್ವಲ್ಪ ಮ್ಯಾಚ್ ಆಗುತ್ತೆ. ತುಪ್ಪ ಪ್ರಮೋಷನ್ ಬಾಯ್, ಹೇಗಿದ್ಯಪ್ಪ? ಚೆನ್ನಾಗಿದ್ಯಾ ಬಾತು? ಇವತ್ತು ನೀನು ಬರಲಿಲ್ಲ ಅಂದರೆ ಇವತ್ತು ಒಂಥರ ಫುಲ್ಫಿಲ್ ಆಯ್ತಿರ್ಲಿಲ್ಲ. ಸರಿ ಹೋಯ್ತು ನೀನು ಬಂದಿದ್ದು. ಹೊಸ ಜಾಗಗಳು ಬೇಜಾರಾಗುತ್ತೆ, ಆಮೇಲೆ ಎಂಪ್ಲಾಯಿಗಳು ಅಡ್ಜಸ್ಟ್ ಆಯ್ತಾ ಈಗೆಲ್ಲ ಒಂದಿನ ಒಂದು ವಾರ ಅನಿಸ್ತಾ ಇರ್ತದೆ, ನೆಕ್ಸ್ಟು ಒಂದೊಂದು ದಿನ ಟಕ ಅನ್ಕೊಂಡು ಟೈಮು ಬೇಗ ಹೋಯ್ತಲ್ಲ. ಹೌದು, ಹೊಸ ಜಾಗ ಹೊಸ ಜನ ಲೇಖನ ಹಾಕ್ಸ್ಕೊಳ್ಳಿ. ಇನ್ನೊಸಿ ಹಾಕೋ ಊಟ ಮಾಡಿದ್ದೀನಿ ನಿಮ್ದಿಗೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ಬಾತಂತೂ ಸೂಪರಾಗಿತ್ತು. ಸೌಮ್ಯ ಅಕ್ಕನೇ ಎಲ್ಲನೂ ಉಪ್ಪು ಖಾರ ಎಲ್ಲ ಹಾಕಿ ಮಾಡಿದ್ದು. ನಾವೆಲ್ಲರೂ ಸೇರಿಕೊಂಡು ಹಚ್ಕೊಟ್ವಿ, ರೆಡಿ ಮಾಡಿಕೊಟ್ವಿ ಅಷ್ಟೇ. ಸೌಮ್ಯಕ್ಕ ಎಲ್ಲರೂ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ಫೈನಲಿ ಅವರು ಹೊಡ್ತೀನಿ ಅಂತ ಹೇಳಿದ್ರು. ನಾನು ಹೇಳ್ದಾಗೆ ಕುಂಕುಮ ಕೊಟ್ಟು ಏನು ಸೋಗ್ಲು ಇದು ಕುಂಕುಮ ಕೊಡಬೇಕು ಅಂತ ಹೇಳಿದ್ನಲ್ಲ, ಅದನ್ನು ಮಾಡ್ತಾಯಿದ್ದೀವಿ ಇವಾಗ. ತವರೆಂದು ನಿನದೇ ನಿನ್ನ ನೆನಪು ಸದಾ ನಮಗೆ. ನಮ್ಮ ಅಕ್ಕಂದೇ ಹಾಡು ಬರ್ತಾ ಇದೆ, ನಮ್ಗೆ ಹಾಡಕ್ಕೆ ನೀನಕ್ಕರೆ ತವರಿಗೆ ಹಾಲು, ನೀನತ್ತರೆ ನಮಗೆಲ್ಲ ಗೊತ್ತಿಲ್ಲ. ಹೊಡೆಸ್ತಾ ಇದ್ದೀರಾ? ಮನೆ ಸುತ್ತೆಲ್ಲ ಚಲ್ಬೇಡ. ಅಯ್ಯೋ ಚಾಪೆ ಮೇಲೆ ಹೋದ್ರು. ಬಿಡೆ ಒದರಬಾರ್ದು, ಬಿಡೆ ಬೇಡ. ಈಗ ಸೆಕೆಂಡ್ ಸಿಸ್ಟರ್ ಬಂದಿದ್ದಾರೆ ಜೊತೆಗೆ. ಕಾಂಪಿಟೇಷನ್ಗೆ ನಮ್ಮ ಬಂಟು ಅವರು ಸೇರ್ಕೊತಾ ಇದ್ದಾರೆ. ಬಾಸು ರಮ್ಮನ್ಗೆ ಬಾಡಿ ಗಾರ್ಡ್ ಥರ ಪಕ್ಕದಲ್ಲಿ ಕುತ್ಕೊಂಡಿದ್ದಾರೆ. ಮಗಳೇ ಹಾಡು ಬರ್ತದೆ. ಮೇರೆ ಮನೆಗೆ ಹಗೆಯಾಗಬೇಡ. ಕೀರ್ತಿ ತನ್ನಿ ಇಬ್ರು. ಅವನು ನೋಡ ಎದ್ದ ಬಾಡಿ ಗಾರ್ಡ್. ಹಂಗೆ ಮೆಂಟನ್ ಬಾಡಿ ಗಾರ್ಡ್ ಇಟ್ಕೊಂಡಿದ್ದಾರೆ ಅಕ್ಕ ಇಬ್ರು. ಎರಡು ಅಕ್ಕನ ಆ ಅಕ್ಕನಿಗೆ ಒಬ್ಬ ಬಾಡಿ ಗಾರ್ಡ್, ಈ ಅಕ್ಕನಿಗೆ ಇಬ್ರು ಬಾಡಿ ಗಾರ್ಡ್. ಬಾಡಿ ಗಾರ್ಡ್ ಇಟ್ಕೊಂಡಿದ್ದಾರೆ. ಬಾಡಿ ಗಾರ್ಡ್ ನಂಬರ್ 1. ಅವನಿಗೆ ಫೋನ್ ಇದ್ರೆ ಯಾವ ಬಾಡಿ ಗಾರ್ಡು ಬೇಡ, ಏನು ಬೇಡ, ಅವನು ಮಮ್ಮಿನೂ ಬೇಡ. ಏನು ದೊಡ್ಡಮ್ಮನ ಮೇಲೆ ಲವ್ವು? ಹಾಂ, ದೊಡ್ಡಮ್ಮನ ಮನೆಗೆ ಹೋಯ್ತಿಯಾ? ಓಕೆ ಗಾಯ್ಸ್, ಹುಷಾರಾಗಿ ಹೋಗಿ.
ಇರಪ್ಪ. ಹಾಂ ಬಾವನ್ ಕನ್ನಡಕ ತೊಗೊಂಡ್ರ ಅಂತ. ಓಕೆ ಬಾಯ್ ಬಾಯ್. ಬಾಯ್ ಬಾಯ್. ಹಾಗೆ ಫ್ರೆಂಡ್ಸ್ ಎಲ್ಲರೂ ಹೊರಟ್ರು. ನಾವು ಸ್ವಲ್ಪ ಬೇಗ ಮಲ್ಕೊಂಡು ಬೇಗ ಎದ್ದೇಳಬೇಕು. ನಾಳೆ ದೇವಸ್ಥಾನಕ್ಕೆ ಹೋಗಿ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸಿ ಹೊರಡಬೇಕು. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ